करावली न्यूज़ नेटवर्क के स्वागत। नाजरीन आदाब, करावली न्यूज़ के स्पेशल प्रोग्राम में आप सबों का खैर मकदम है। अब हर तरफ इलेक्शन का माहौल चल रहा है। इस बीच लोगों में बेदारी लाने के लिए असिस्टेंट कमिश्नर की तरफ से एक मुहिम चलाई गई। वोट हमारा हक है और सब लोगों को अपना हक अदा करने के लिए 7 मई को अपने अपने पोलिंग बूथ में जाकर वोट डालना ज़रूरी है। इस रैली में स्टूडेंट ने बढ़ चढ़कर हिस्सा लिया। ये रैली विधान सौदा से होते हुए शमसुद्दीन सर्कल से होकर सुरेंद्र कॉलेज में जाकर इख्तिताम पजीर हुआ। चलिए बढ़ते हैं वीडियो की तरफ और देखते हैं पूरी वीडियो। तब तक के लिए हमें इजाजत दीजिए। आदाब। ಈ ದಿನ ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತ್ ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ನಮ್ಮ ಪ್ರಜಾಪ್ರಭುತ್ವದ ಬುನಾದಿ ಅಂದ್ರೆ ಮತದಾನ. ಈ ಮತದಾನವನ್ನು ಒಂದು ಹಬ್ಬದಂತೆ ಆಚರಿಸಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಹೆಚ್ಚು ಹೆಚ್ಚು ಜನ ಬಂದು ಈ ಮತದಾನ ಚಲಾಯಿಸಿ ಅವರ ಹಕ್ಕನ್ನು ಚಲಾಯಿಸಬೇಕು ಹಾಗೂ ಅವರ ನಾಯಕರನ್ನು ಆಯ್ಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜನರಲ್ಲಿ ಹೆಚ್ಚು ಜಾಗೃತಿ ಮೂಡಿಸೋದಕ್ಕೋಸ್ಕರ ಸ್ವೀಪ್ ಆಕ್ಟಿವಿಟೀಸ್ ನ ಆಯೋಜಿಸ್ತಿದೀವಿ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 79% ಮತದಾನ ಆಗಿರುತ್ತೆ. ಈ ಬಾರಿ 100% ಮತದಾನ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಿಂದ ಈ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಹಾಗೂ ಜನರು ಕೂಡ ಇದನ್ನೇ ಸಹಕರಿಸಬೇಕು, ಅವರ ಹಕ್ಕುಗಳನ್ನ ಬಂದು ಚಲಾಯಿಸಬೇಕು ಅನ್ನೋ ಒಂದು ಯೋಚನೆ ಅವರಿಗೆ ಮೂಡಬೇಕು. ಮಾಧ್ಯಮ ಮಿತ್ರರೊಂದಿಗೆ ನಾನು ಅದನ್ನೇ ಕೇಳ್ಕೊಂತೀನಿ, ಹೆಚ್ಚು ಜನಕ್ಕೆ ಈ ಒಂದು ಜಾಗೃತಿ ತಲುಪಬೇಕು. ಅಂಡ್ ವಿದ್ಯಾರ್ಥಿಗಳ ಮೂಲಕ ಮಾಡ್ತಿರೋದು ಇದು ಒಂದು ಒಳ್ಳೆ ಯೋಚನೆ. ಐ ಥಿಂಕ್ ಅವ್ರದ್ದು ಯೋಚನೆ ಇದು. ಗುರುಸುತೀಂದ್ರ ಕಾಲೇಜ್ ವಿದ್ಯಾರ್ಥಿಗಳಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು. ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂಡ್ ಮುಂದಿನ ದಿನಗಳಲ್ಲಿ ಅವರು ಕೂಡ ಅವ್ರ ಮತದಾನನ ಚಲಾಯಿಸ್ತಾರೆ. ಅವ್ರಿಗೂ ಒಂದು ರೀತಿಯಾದ ಗ್ರೂಮಿಂಗ್ ಅಂತಾರೆ. ಗ್ರೂಮಿಂಗ್ ಅಂದ್ರೆ ಅವ್ರಿಗೆ ಆಲ್ರೆಡಿ ಈ ಮತದಾನದ ಎಷ್ಟು ಪ್ರಾಮುಖ್ಯತೆ ಅನ್ನೋದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡೋದಕ್ಕೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡು ಈ ಒಂದು ಜಾಗೃತಿ ಕಾರ್ಯಕ್ರಮನ ಮಾಡ್ತಿರೋದು ಒಂದು ಒಳ್ಳೆ ಯೋಚನೆ. ಆದ್ರಿಂದ ಪ್ರತಿಯೊಬ್ರು ಎಲ್ಲ ವರ್ಗದ ಜನಗಳು ಅಂಡ್ ಎಲ್ಲ ಏಜ್ ಫ್ಯಾಕ್ಟರ್ ಬಂದಾಗ ನಾವು 85+ ಜನರು ಸೀನಿಯರ್ ಸಿಟಿಸನ್ಸ್ ಏನಿದ್ದಾರೆ ಅವರು ಮತದಾನದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದನೂ ಕೂಡ ಅವರನ್ನು ಕೂಡ ಈ ಒಂದು ಆಚರಣೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಕಾರಣದಿಂದ ಹೋಮ್ ವೋಟಿಂಗ್ ಅನ್ನೋ ಆಪ್ಷನ್ ಕೂಡ ಬಿಟ್ಟಿದೀವಿ. ಅದು ಪ್ರಾಸೆಸ್ ಕೂಡ ನಡೀತಾ ಇದೆ. ಮತದಾನ ಆ ಮೂಲಕನೂ ಚಲಾಯಿಸಬಹುದು. ಹಾಗೂ ಫಿಸಿಕಲಿ ಚಾಲೆಂಜ್ಡ್ ಅವ್ರಿಗೂ ಕೂಡ ಈ ಒಂದು ಹೋಮ್ ವೋಟಿಂಗ್ ಅವರು ಬಿಟ್ಟು ಹೋಗ್ಬಾರ್ದು ಅನ್ನೋ ಒಂದು ನಿಟ್ಟಿನಿಂದ ಹೋಮ್ ವೋಟಿಂಗ್ ಆಪ್ಷನ್ ಅವ್ರಿಗೂ ಸಹ ನಾವು ಕೊಡ್ತಾ ಇದೀವಿ. ಸೊ ಈ ರೀತಿ ಕಟ್ಟ ಕಡೆಯ ವ್ಯಕ್ತಿ ಕೂಡ ಮತದಾನದಂದು ಬಂದು ಮತ ಚಲಾಯಿಸಬೇಕು. ಲೋಕಸಭಾ ಚುನಾವಣೆ ಈ ಬಾರಿ ಮೇ 7ನೇ ತಾರೀಕು ಫೇಸ್ 3 ಉತ್ತರ ಕನ್ನಡ ಜಿಲ್ಲೆಯ 12ನೇ ನಂಬರ್ ಕಾನ್ಸ್ಟಿಟ್ಯೂನ್ಸಿ ಒಂದು ಮತದಾನ ಮೇ 7ನೇ ತಾರೀಕು ನಡೀತಾ ಇದೆ. ಪ್ರತಿಯೊಬ್ರು ಬಂದು ಪಾಲ್ಗೊಳ್ಳಿ, ತಮ್ಮ ಮತನ ಚಲಾಯಿಸಿ. ಬೇರೆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮತ ಚಲಾಯಿಸೋರು ಕೂಡ ಆ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ನಿಮ್ಮ ಒಂದು ಮತನ ಚಲಾಯಿಸಿ. ಇದು 5 ವರ್ಷಕ್ಕೆ ಒಮ್ಮೆ ಬರುವಂತ ಒಂದು ಸುವರ್ಣ ಅವಕಾಶ. ನಿಮ್ಮ ನಾಯಕರನ್ನು, ನಿಮ್ಮ ಹಕ್ಕನ್ನು ಚಲಾಯಿಸೋ ಒಂದು ಅವಕಾಶ. ಸೊ ಈ ಒಂದು ಮುಖ್ಯ ಉದ್ದೇಶನ, ನಮ್ಮ ಪ್ರಜಾಪ್ರಭುತ್ವದ ಉದ್ದೇಶನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತಾ ನನ್ನ ಜಾಗೃತಿ ಕಾರ್ಯಕ್ರಮನ ಸಕ್ಸಸ್ಫುಲ್ ಆಗಿ ಮಾಡಿಕೊಟ್ಟಿದ್ದ ಗುರುಸುತೀಂದ್ರ ಕಾಲೇಜ್ಗೆ ಕೂಡ ಥ್ಯಾಂಕ್ಸ್. ಹಾಗೂ ತಾಲೂಕು ಆಡಳಿತ, ತಾಲೂಕು ಪಂಚಾಯತಿ ಕಡೆಯಿಂದ ತುಂಬಾ ಅದ್ಭುತವಾಗಿ ಆಯೋಜಿಸಿದಿರಿ. ಮೇ 7ನೇ ತಾರೀಕು ಪ್ರತಿಯೊಬ್ರು ಮತ ಚಲಾಯಿಸಿ ನಮ್ಮ ಒಂದು ಶೇಕಡವಾರು ಮತದಾನದ ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ರೆ ನಮ್ಮ ಈ ಎಲ್ಲಾ ಒಂದು ಪರಿಶ್ರಮ ಯಶಸ್ವಿ ಆಗತ್ತೆ ಅಂತ ಈ ಮೂಲಕ ಕೇಳ್ಕೊತೇನೆ. ಥ್ಯಾಂಕ್ ಯು. ಈ ಒಂದು ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ತಾಲೂಕಾ ಆಡಳಿತಾಧಿಕಾರಿಗಳೇ, ಬಂದಂತ मतदार बांधवरे
ಯಾಕೆಂದ್ರೆ ಎಲ್ಲರೂ ಮತವನ್ನು ಚಲಾಯಿಸಲಿಕ್ಕೆ ಹಕ್ಕನ್ನ ಪಡೆದಂಥವರಾಗಿದ್ದೀರಿ. ಈ ಒಂದು ಮನುಷ್ಯ ಯಾವತ್ತೂ ಕೂಡ ಕೆಲವೊಂದು ಕರ್ತವ್ಯವನ್ನ ಹಕ್ಕನ್ನ ಮರೆಯಬಾರದು. ಯಾಕೆಂದ್ರೆ ಮುಂದಿನ ಜೀವನ ಉತ್ತಮವಾಗಬೇಕು ಅಂತ ಹೇಳುವಂತ ಒಂದು ಇಚ್ಛೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರ್ತದೆ. ಆದ್ರೆ ಕೆಲವೊಮ್ಮೆ ಕರ್ತವ್ಯವನ್ನು ಮರೆಯುತ್ತಾರೆ. ನಮ್ಮ ಭಾರತ ಸಂವಿಧಾನ ಈ ಮತ ಚಲಾಯಿಸಲಿಕ್ಕೆ ಪ್ರಜೆಗಳಿಗೆ ಕೊಟ್ಟಂತ ಪರಮಾಧಿಕಾರ, ಈ ಹಕ್ಕನ್ನ ಸರಿಯಾಗಿ ಪಾಲಿಸಬೇಕು. ಅದನ್ನು ಕರ್ತವ್ಯ ಅಂತ ಹೇಳಿ ಭಾವಿಸಿ ಪ್ರತಿಯೊಬ್ಬರೂ ಕೂಡ ಮತವನ್ನ ಚಲಾಯಿಸಿದರೆ ನಾಳಿನ ಉತ್ತಮ ಭವಿಷ್ಯಕ್ಕಾಗಿ ಅದು ದಾರಿ. ಹೆಚ್ಚಿನ ಸಮಯವನ್ನ ನಾನು ತಗೊಳ್ಳೋದಿಲ್ಲ. ಒಂದು 4 ಸಾರಿ ಮತದಾನ ಹಕ್ಕಿನ ಸಲುವಾಗಿ ಬರ್ತಿದ್ದೇನೆ, ಅದನ್ನ ನಮ್ಗೆ ಓದಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ನಡೆ ಮತಗಟ್ಟೆಯ ಕಡೆ, ಬೇಡ ಬೇರೆ ಕಡೆ. ಹಕ್ಕು ನಮ್ಮದು, ಚಲಾಯಿಸೋಣ. ಯಾಕೆ ಯಾರ ಬಿಡಿ, ಯಾರನ್ನು ಕೇಳಬೇಕಾದಂತ ಅವಶ್ಯಕತೆ ಇಲ್ಲ. ನಮ್ಮ ಕರ್ತವ್ಯ ನಾವೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಂತ. ನೆನಪಿರಲಿ ನಿಮಗೆ, ಏಳಿ ಎದ್ದೇಳಿ ಬಂತು ಮೇ 7. ಮತದಾನ ಮಾಡಿ ಪಡೆಯಿರಿ ನೀವು ಉತ್ತಮವಾದ ಬಾಳು. ಹಿರಿಯರೊಂದಿಗೆ ಯುವಕರು ಬನ್ನಿ, ಎಲ್ಲರೂ ಒಂದಾಗಿ ಉತ್ಸಾಹದಿಂದ ನಡೆಸುವ ಚುನಾವಣಾ ಉತ್ಸವ ಎಲ್ಲರ ಒಳಿತಿಗಾಗಿ. ಹಲವು ಬಗೆಯ ಪ್ರಚಾರ ಇದ್ದರೂ ವಿಚಾರ ನಿಮ್ಮದಿರಲಿ. ಯಾವ ಪ್ರಚಾರಕ್ಕೂ ಕೂಡ ತಾವು ತಲೆಬಾಗಬಾರ್ದು. ಯಾರದೇ ಒಂದು ಆಮಿಷ ಇರಲಿ, ಯಾವುದೇ ಒಂದು ಇದು ಕೂಡ ಅದಕ್ಕೆ ತಾವು ತಲೆ ಕೊಡಬಾರದು. ತಮ್ಮ ಒಂದು ಸ್ವ ಇಚ್ಛೆಯಿಂದ ತಮ್ಮ ಅಧಿಕಾರವನ್ನ ಚಲಾಯಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಹಾಗೆ ಭಾರತದ ಭಾಗ್ಯೋದಯ ನಿಂತಿದೆ ನಿಮ್ಮದೇ ಬೆರಳನ್ನು. ಕೇವಲ ಒಂದು ಬೆರಳಿನಿಂದ ನೀವು ನಿಮ್ಮ ಹಕ್ಕನ್ನ ಚಲಾಯಿಸುವಂತ ಒಂದು ಸಮಯ ನೋಡಿ, ಎಷ್ಟೊಂದು ಅದ್ಭುತ ಅಂತ. ಇದನ್ನ ಮರೆಯದಿರಿ. ಮತಗಟ್ಟೆಯ ಬಾಗಿಲು ತೆರೆದಿರುವುದು ಮುಂಜಾನೆ 7ಕ್ಕೆ. ಬೆಳಿಗ್ಗೆ 7ಕ್ಕೆ ಮತಗಟ್ಟೆಯ ಬಾಗಿಲು ತೆಗೆದಿರ್ತದೆ, ಮೇ 7ರಂದು. ಸಂಜೆ 6ರ ಒಳಗಡೆ ಎಂಬುದು ಇರಲಿ ಗಮನಕ್ಕೆ. ನಂತರ ಮತ್ತೆ ಬಂದು ಪ್ರಯೋಜನ ಇಲ್ಲ. ಹೀಗಾಗಿ ಇದೆಲ್ಲವೂ ಕೂಡ ತಾವು ವಿಚಾರ ಮಾಡಿ ಆ ದಿವಸ ಒಂದು ಹಬ್ಬವನ್ನು ಆಚರಿಸಬೇಕು ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾನೆ. ಹಾಗೆ ಶಾಂತಿಗಾಗಿ ವಿನಂತಿ ನಮ್ಮದು, ಅರಿತು ಬಾಳಿರಿ. ಶಾಂತಿಗಾಗಿ ವಿನಂತಿ ನಮ್ಮದು, ಅರಿತು ಬಾಳಿರಿ. ಚುನಾವಣಾ ಆಯೋಗ ನೀಡಿದ ವರವ ಮರೆತು ಕೊರಗಿದಿರಿ ಅಂತ ಹೇಳಿ ಹೇಳ್ತಾ, ಈ ಒಂದು ನೀಡಿದಂತ ವರವನ್ನ ಚುನಾವಣಾ ಆಯೋಗ ಏನ್ ನೀಡಿದೆ ಅದನ್ನ ನಮ್ಮ ಹಕ್ಕು, ನಮ್ಮ ಕರ್ತವ್ಯ ಅಂತ ಹೇಳಿ ನಾವು ಪಾಲಿಸೋಣ. ಅದನ್ನ ಮರೆತು ಮರುಗದಿರಿ ಅಂತ ಹೇಳಿ ಇನ್ನೊಮ್ಮೆ ಮತ್ತೊಮ್ಮೆ ಎಚ್ಚರಿಸುತ್ತಾ ಎಲ್ಲರೂ ಕೂಡ ಮೇ 7ಕ್ಕೆ ಬಂದು ಮತದಾನ ಮಾಡಿ ಅಂತ ಹೇಳಿ ಈ ಮೂಲಕ ತಮ್ಮನ್ನ ಮತ್ತೊಮ್ಮೆ ಮರುಗೊಮ್ಮೆ ಕೇಳ್ಕೊಳ್ತೇನೆ. ಹಾಗೆ ಈ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ವಂದಿಸುತ್ತಾ, ಕೇಳಿದಂತ ತಮ್ಮೆಲ್ಲರಿಗೂ ಕೂಡ ಕರ್ತವ್ಯದ ನೆನಪನ್ನ ಇಟ್ಟುಕೊಂಡು ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಹೇಳಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮೊಟ್ಟ ಮೊದಲು ನಾವು ಮತ ಚಲಾಯಿಸಲಿಕ್ಕೆ ಮತಗಟ್ಟೆಗೆ ಹೋಗ್ಬೇಕು ಫಸ್ಟ್. ಎರಡನೇದಾಗಿ ನಮ್ಮ ಮನೆಯ ಎಲ್ಲ ಸದಸ್ಯರುಗಳು ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಬೇಕು. ಮೂರನೇದಾಗಿ ನಮ್ಮ ಕುಟುಂಬದವರೆಲ್ಲರೂ ಮತ ಚಲಾಯಿಸ್ಲಿಕ್ಕೆ ಹೋಗ್ಬೇಕು. ನಂತರ ನಮ್ಮ ಮನೆಯ ನೆರೆಹೊರೆಯವರನ್ನ ಮತಗಟ್ಟೆಗೆ ಹೋಗ್ಲಿಕ್ಕೆ ಪ್ರೇರೇಪಣೆಯನ್ನ ಮಾಡಬೇಕು. ಜೊತೆಗೆ ನಮ್ಮ ಊರಿನ ಜನರು. ಈ ರೀತಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕನಿಷ್ಠ ಒಂದು 10 ಜನರನ್ನ ನಾನು ಇವತ್ತು ವೋಟ್ ಹಾಕ್ಲಿಕ್ಕೆ ಪ್ರೇರೇಪಣೆಯನ್ನ ಮಾಡ್ತೀನಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿದ್ರೆ ನಮ್ಮ ಮತಗಟ್ಟೆಯ ಮತ ಚಲಾವಣೆಯಲ್ಲಿ ಅಭಿವೃದ್ಧಿ, ಬೆಳವಣಿಗೆ ಮತ್ತು ಮತದಾನದ ಶೇಕಡ ಪ್ರಮಾಣ ಹೆಚ್ಚಲಾಗಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ವಿದ್ಯಾರ್ಥಿಗಳು ಇವತ್ತು ಸಂಕಲ್ಪವನ್ನ ಮಾಡಬೇಕು. ನಾನು ನಮ್ಮ ಮನೆಯವರ ಜೊತೆಗೆ ಎಲ್ಲ ಊರಿನವರು ಕನಿಷ್ಠ ನನ್ಗೆ ಪ್ರಯತ್ನ ಆದಂತದ್ದು ಒಂದು 10 ಮತವನ್ನ ಹಾಕ್ಲಿಕ್ಕೆ ನಾನು ಪ್ರೇರೇಪಣೆಯನ್ನ ನೀಡ್ತೀನಿ ಅನ್ನುವಂತ ಒಂದು ಪ್ರಚೋದನೆಯನ್ನ ಮಾಡಿ, ಮತ್ತು ನಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಜನ ನಮ್ಗೆ ಕಂಡು ಬರ್ತಾರೋ ಅವರನ್ನ ಆ ಮತದಾನದ ದಿನ ಒಂದು ಜಾಗೃತಿಯನ್ನ ಎಲ್ಲರೂ ಮಾಡುವ. ಮತದಾನಕ್ಕೆ ಅರ್ಹರಿದ್ದಂತ ಎಲ್ಲ ವ್ಯಕ್ತಿಗಳ ಮಧ್ಯದಲ್ಲಿ ನಾವೇ ನಮ್ಮ ಸಂಕಲ್ಪವನ್ನ ಮಾಡ್ಕೊಳ್ಳುವ.
ದಯವಿಟ್ಟು ಒಂದ್ ಮಾತನ್ನ ಕೇಳುವ, ಓಟ್ ಹಾಕಿ ಬಂದ್ರ ಹೇಗೆ ಅಂತ. ಇಲ್ಲ ಅಂದ್ರೆ ಬನ್ನಿ ಹೋಗ್ಬರುವ, ಓಟ್ ಹಾಕಿ ಬನ್ನಿ ಅನ್ನುವಂತ ಜಾಗೃತಿ ನಮ್ಮೆಲ್ಲರಲ್ಲಿ ಆಗ್ಲಿ. ಈ ಮೂಲಕ ನಮ್ಮ ಭಟ್ಕಳ ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮತದಾನದ ಶೇಕಡ ಪ್ರಮಾಣ ಹೆಚ್ಚಾಗ್ಲಿ ಅಂತ ಹೇಳ್ತಾ ಇದಕ್ಕೆ ಈ ಒಂದು ಪ್ರಯತ್ನವನ್ನ ನಾವೆಲ್ಲ ಇಲ್ಲಿ ಸೇರಿ ಆಡಳಿತ ವರ್ಗದೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಇದು ಯಶಸ್ಸನ್ನ ಕಾಣಲಿ ಈ ವರ್ಷ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸಿ. ಧನ್ಯವಾದಗಳು.